ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಅರಳಿಕಟ್ಟಿ ಅನ್ನುವಂಥ ಏರಿಯಾದಲ್ಲಿ ಸುರೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ, ಈತ ಸೆಟಲ್ಮೆಂಟ್ ಭಾಗದವನು. ಅವನು ಅನಾರೋಗ್ಯದಿಂದ ಮೃತ ಹೊಂದಿದ ಹಿನ್ನೆಲೆಯಲ್ಲಿ ಹಿಂದೂ ರುದ್ರಭೂಮಿಯಲ್ಲಿ ಮಣ್ಣು ಮಾಡಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಘರ್ಷಣೆ ಆಗಿತ್ತು. ಅದರಲ್ಲಿ ತಮ್ಮ ವೈಯಕ್ತಿಕ ದ್ವೇಷ ಮತ್ತು ಹಳೆಯ ಒಂದು ವೈಮನಸ್ಸು, ಅದರ ಹಿನ್ನೆಲೆಯಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಪ್ರಾರಂಭ ಆದಂಥ ಮಾತಿನ ಚಕಮಕಿ ಎರಡು ಗುಂಪುಗಳ ನಡುವೆ ಒಂದು ಸಂಘರ್ಷಕ್ಕೆ ದಾರಿಯಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೊಂಡಿದ್ವಿ. ಒಂದು ಕೇಸ್, ಇನ್ನೊಂದು ಕೌಂಟರ್ ಕೇಸ್, ಇನ್ನೊಂದು ಅಲ್ಲೇ ಇದ್ದಂಥ ನಮ್ಮ ಸಿಬ್ಬಂದಿ ಏನಿದ್ದಾರೆ ಅವರು ಜಗಳ ತಡಿಲಿಕ್ಕೆ, ಒಂದು ಸಂಘರ್ಷ ನಿಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ವಿ. ಅದರಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರಾತ್ರೋರಾತ್ರಿ ಆರೋಪಿಗಳನ್ನು ಗುರುತಿಸುವಂಥದ್ದು ಮತ್ತು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆರೋಪಿಗಳನ್ನ ಗುರುತಿಸಲಿಕ್ಕೆ ನಾವು ಮುಖ್ಯವಾಗಿ ಅಲ್ಲಿ ಇದ್ದಂಥ ವಿಡಿಯೋ ಫುಟೇಜಸ್ಸು ಮತ್ತು CCTV ಫುಟೇಜ್ ಇಟ್ಕೊಂಡು ಯಾರ್ಯಾರು ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಗುರುತಿಸಿ ಸುಮಾರು 20 ಜನರನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈಗ ವಶಕ್ಕೆ ತಗೊಂಡು ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿದ್ದಾರೆ. ಅದರಲ್ಲಿ ಹೆಸರುಗಳನ್ನು ಮುಖ್ಯವಾಗಿ ಹೇಳಬೇಕು ಅನ್ನೋದಾದರೆ, ಸುಭಾಷ್, ಗಣೇಶ್ ಜಾಧವ್, ಪವನ್ ಇಂದರ್ಗಿ, ಅದೇ ರೀತಿ ಮೊಹಮ್ಮದ್ ಫಹಾದ್, ಐಸಾಕ್ ಬೇಪಾರಿ, ಮೊಹಬೂಬ್ ಮುಲ್ಲಾ, ಸನ್ನಿ, ಮುರಾದ್ ಬೇಪಾರಿ, ವಿನಾಯಕ್, ಮಂಜುನಾಥ್, ಅಶ್ವಥ್, ವಿಶಾಲ್, ರಾಘವೇಂದ್ರ, ಮಂಜುನಾಥ್, ರಾಜೇಶ್, ಶೇಖರ್, ಜಾಕೀರ್, ನರೋತ್ತಮ್, ಕುಮಾರ್ ಮತ್ತು ಮಜೀದ್. ಹೀಗೆ ಒಟ್ಟು 20 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ 5 ಜನ ನಮಗೆ ರೌಡಿ ಶೀಟರ್ಸ್ ಇರುವಂಥದ್ದು ಕಂಡು ಬಂದಿದೆ. ಅವರ ಹೆಸರುಗಳು ಗಣೇಶ್ ಜಾಧವ್ 25 ವರ್ಷ, ಸುಭಾಷ್ ಅಲಿಯಾಸ್ ಶುಭಮ್ ಬಿಜ್ವಾಡ್ 25 ವರ್ಷ, ಪವನ್ ಇಂದರ್ಗಿ, ಅದೇ ರೀತಿ ಅಶ್ವಥ್ ಮಡಿವಾಳರ್, ರಾಘವೇಂದ್ರ ಭಜಂತ್ರಿ, ಸನ್ನಿ ಅಲಿಯಾಸ್ ಮಚ್ಚ ಮದ್ದು, ಆಮೇಲೆ ವಿಶಾಲ್ ಅಂತ. ಇನ್ನು 3 ಜನ ನಮ್ಮಲ್ಲಿ MOB ಇರುವಂಥದ್ದು ಕಂಡು ಬಂದಿದೆ. ಅದರಲ್ಲಿ ಮೆಹಬೂಬ್ ಮುಲ್ಲಾ ಅನ್ನುವಂಥವನೊಬ್ಬ, ಮಂಜುನಾಥ್ ಗಾಯಕ್ವಾಡಿ ಅನ್ನುವಂಥವನೊಬ್ಬ ಮತ್ತು ಪವನ್ ಇಂದರ್ಗಿ ಅನ್ನುವಂಥದ್ದು. ಸೊ ಒಟ್ಟು 20 ಜನರನ್ನು ಅರೆಸ್ಟ್ ಮಾಡಿದ್ವಿ. ಮತ್ತು ನಮ್ಮ ವಿಡಿಯೋ ಮತ್ತು ಏನಲ್ಲಿ ಐ ವಿಟ್ನೆಸಸ್ ಇದ್ದಾರೆ ಅವ್ರ ಬೇಸಿಸ್ನಲ್ಲಿ ಇನ್ನೂ ಕೆಲವು ಆರೋಪಿಗಳು ಅರೆಸ್ಟ್ ಮಾಡಲಾಗುತ್ತೆ. ಮತ್ತು ಮುಂದುವರೆದು ಈ ರೀತಿ ಘಟನೆ ನಡೀದಂಗೆ ಅಲ್ಲಿ ಅಗತ್ಯ ಬಂದೋಬಸ್ತನ್ನು ಮಾಡಲಾಗಿದೆ. ಮತ್ತು ಈ ಆರೋಪಿಗಳೇನಿದ್ದಾರೆ, ಆರೋಪಿಗಳ ಮೇಲೆ ಯಾರ ಮೇಲೆ ಪ್ರೀವಿಯಸ್ ಕೇಸಸ್ ಇದೆ ಅವ್ರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಗಡೀಪಾರು, ಗೂಂಡಾ ಆ್ಯಕ್ಟ್ ಸೇರಿದಂತೆ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನಮಗೆ ಅವಕಾಶ ಇದೆ. ಅದನ್ನು ಕೂಡ ಮಾಡಲಾಗುತ್ತೆ. ಈಗ ಕಾರಣ ಸ್ಪಷ್ಟವಾಗಿ ಪ್ರಾರಂಭದಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಆಗಿರುವಂಥ ಬೆಳವಣಿಗೆ. ಇದು ವೈಯಕ್ತಿಕವಾಗಿ ಈ ಭಾಗದಲ್ಲಿ ಇದ್ದಂಥ ಒಬ್ಬ ರೌಡಿ ಶೀಟರ್ಗೂ ಮತ್ತು ಈ ಯಾರು ಬಂದಿದ್ದರು ಅದರಲ್ಲಿ ಒಬ್ಬಿಬ್ಬರು ಏನು ಆರೋಪಿಗಳಿದ್ದಾರೆ ಅವ್ರಿಗೂ ವೈಯಕ್ತಿಕ ದ್ವೇಷ ಇದ್ದಿದ್ದು ಮೊದಲಿಂದನೂ ಹೌದು. ಆ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ಭಾಗ ಏನಿದೆ ಅರಳಿಕಟ್ಟಿ ಏರಿಯಾದಲ್ಲಿರುವಂಥ ರುದ್ರಭೂಮಿ, ಆ ಭಾಗಕ್ಕೆ ಜನರಲಿ ಈ ಸೆಟಲ್ಮೆಂಟ್ ಏರಿಯಾದಿಂದ ಜಾಸ್ತಿ ಹೋಗಲ್ಲ. ಒಡನಾಟ ಮತ್ತು ಅಲ್ಲಿ ವ್ಯವಹಾರ ಓಡಾಟ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಇವರು ಬಂದಂಥ ಸಂದರ್ಭದಲ್ಲಿ ಇದೇ ಸೂಕ್ತವಾದ ಸಮಯ ಅಂತಂದು ಪರಸ್ಪರ ಒಬ್ರಿಗೊಬ್ಬರು ಜಗಳ ಮಾಡ್ಕೊಂಡಿರುವಂಥದ್ದು. ಇದರಲ್ಲಿ ಯಾರು ಇನಿಷಿಯೇಟ್ ಮಾಡಿದರು, ಯಾರು ಎಸ್ಕಲೇಟ್ ಮಾಡಿದರು ಅನ್ನೋದಕ್ಕಿಂತ ಪರಸ್ಪರ ಇಬ್ಬರಿಗೂ ಹಳೆಯ ದ್ವೇಷ ಏನಿತ್ತು ಅದರ ಹಿನ್ನೆಲೆಯಲ್ಲಿ ಒಂದು ಸಂಘರ್ಷ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಮತ್ತು ಇದರಲ್ಲಿ ಯಾರು ರೌಡಿ ಶೀಟರ್ಸ್ ಇದ್ದಾರೆ ಅವರೆಲ್ಲರ ಮೇಲೂ ನಾವು ಹಿಂದೆ ಮುಂಜಾಗ್ರತಾ ಕ್ರಮವಾಗಿ 107 ಹಾಕುವಂಥದ್ದು, 110 ಹಾಕುವಂಥದ್ದು ಮಾಡಿದ್ದೀವಿ. ಅದು ಇವಾಗ ಏನವರು ಬಾಂಡ್ ಕೊಟ್ಟಿರ್ತಾರೆ ಅದನ್ನು ಕೂಡ ಕಾನ್ಫಿಸ್ಕೇಟ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ. ಮತ್ತು ಇನ್ನು ಮುಂದುವರೆದು ಈ ಒಂದು ಲೂಸ್ ಅಸೋಸಿಯೇಟ್ ಗ್ರೂಪ್ ಏನಿದೆ ಆ ಗ್ರೂಪಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗುಂಪುಗಾರಿಕೆ ಮಾಡಲಿಕ್ಕೆ ಕಾರಣೀಕರ್ತರಿದ್ದಾರೆ ಅನ್ನೋವಂಥದ್ದು ಅದನ್ನೆಲ್ಲ ಪತ್ತೆ ಮಾಡಿ ತನಿಖೆಯಲ್ಲಿ ಅದನ್ನೆಲ್ಲ ಪತ್ತೆ ಮಾಡಲಾಗುತ್ತೆ. ಸರ್, ಈಗ 2 ಗ್ಯಾಂಗ್ ಕಡೆಯವ್ರನ್ನ ಅರೆಸ್ಟ್ ಮಾಡಿದ್ರು, ಅದ್ರಾಗ ಎಷ್ಟು ಜನ ಇದ್ರು? ಎರಡು ಕಡೆ 10 ಜನ ಇರಬೇಕು. 11 ಗ್ಯಾಂಗ ನೋಡ್ರಿ, ನಾವು ಯಾವ 2 ಪ್ರತ್ಯೇಕ ಪ್ರಕರಣಗಳು, ಒಂದು ಪ್ರಕರಣದಲ್ಲಿ 11 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೊಂದು ಪ್ರಕರಣದಲ್ಲಿ 9 ಜನ ಅರೆಸ್ಟ್. ಆ ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡಿದ್ದೀವಿ. ಅವನು MOB ಕಾರ್ಡ್ ಹೊಳ್ದಿದ್ದಾನೆ. ಮತ್ತು ಈ ಭಾಗದಲ್ಲಿ ಇರುವಂಥದ್ದು ಮತ್ತು ಸದ್ಯ ಒಂದು ಲೊಕೇಶನ್ ಬೇರೆ ಕಡೆ ಬರ್ತಾರೆ. ಕೂಡ ಆದಷ್ಟು ಬೇಗ ಅರೆಸ್ಟ್ ಮಾಡಿದ್ದೀವಿ. ಸೆಕ್ಷನ್ನು ಕೊಲೆ ಪ್ರಯತ್ನದ ಪ್ರಕರಣ, ಒಂದು ಹಿಂದೆ 307 BNS ಬೇರೆ ಕೊಲೆ ಪ್ರಯತ್ನ, ಆರ್ಮ್ಸ್ ಆ್ಯಕ್ಟು, ರಾಯ್ಟಿಂಗು ಮತ್ತು ಅಲ್ಲಿ ಹೆಣ್ಮಕ್ಳು
ಮೀಟಿಂಗ್ ಹೋದಾಗ ಅವರು ಕೂಡ ತಳ್ಳಾಡುವಂಥ ಕೆಲಸ ಎರಡೂ ಗುಂಪುಗಳಿಂದ ಆಗಿದೆ. ಹಂಗಾಗಿ ಮಹಿಳೆಯರ ಏನು ಅವ್ರ ಮೇಲೆ ಕೂಡ ಅನುಚಿತವಾಗಿ ನಡ್ಕೊಂಡಿರುವಂಥದ್ದು ಇಷ್ಟ ಹಾಕ್ಕೊಂಡಿದೆ. ಗ್ರೂಪ್ ಲೀಡ್ರ್ಗಳು ನೋಡ್ರಿ, ಯಾವ ಗ್ರೂಪಿಗೆ ಯಾವೊಂದು ಲೀಡ್ರ್ ಇದ್ದರೂ ನಾವು ಅವ್ನ ಲೀಡ್ರ್ ಅಂತ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅಲ್ಲ, ಅವ್ರು ಏನಾದರೂ ಮಾಡ್ಕೊಳ್ಳಿ. ನಾನು ಆ್ಯಸ್ ಅ ಕಮಿಷನರ್ ಆಫ್ ಪೊಲೀಸು ಅವ್ರ ಗುಂಪುಗಳಿಗೆ ಅವ್ರ ಲೀಡ್ರ್ಗಳಿಗೆ ಹೆಸರು ಕೊಟ್ಬಿಟ್ಟು ಅವನ್ನ ಗ್ಯಾಂಗ್ ಲೀಡ್ರ್ ಅಂತ ಡಿಕ್ಲೇರ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಕ್ರಿಮಿನಲ್ಸೇ ದೇ ಆರ್ ಟು ಬಿ ಸೀನ್ ಟ್ರೀಟೆಡ್ ನಾಟ್ ಮೋರ್ ದೆನ್ ಎ ಕ್ರಿಮಿನಲ್. ನಾನು ಸಾರ್ವಜನಿಕರಿಗೂ ಅಪೀಲ್ ಮಾಡೋವಂಥದ್ದು, ಇವನ್ ಮಾಧ್ಯಮದವ್ರಿಗೂ ನಾನು ಅಪೀಲ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ಗುಂಪು ಘರ್ಷಣೆ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಒಬ್ಬನಿಗೆ ಲೀಡ್ರ್ ಮಾಡಿಬಿಟ್ಟು ಅವನಿಗೆ ಗ್ಯಾಂಗ್ ಹೆಡ್ ಮಾಡ್ತಾಯಿದ್ದ ಅಥವಾ ಗ್ಯಾಂಗ್ ಲೀಡ್ರ್ ಇದ್ದ ಅನ್ನೋಂಥದ್ದು ಏನಾಗುತ್ತೆ, ಅವ್ರುಗಳಿಗೆ ನಾವೇ ಪುಕ್ಷಟ್ಟೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ ಆಗುತ್ತೆ. ಅದನ್ನು ಇಟ್ಕೊಂಡು ನಾಳೆ ದಿನ ಅವ್ರು ಮತ್ತೆ ನಾನು ಈ ಗ್ಯಾಂಗ್ ಲೀಡ್ರ್ ಅನ್ನೋ ಟೈಪ್ ಪೋಸ್ಟ್ ಕೊಡುವಂಥದ್ದಾಗುತ್ತೆ. ಯಾರು ಗ್ಯಾಂಗ್ ಲೀಡ್ರ್ ಅಂತ ಮೆರಿತಾ ಇದ್ರು ಅವ್ರಿಗೆಲ್ಲ ನಾವು ಈಗಾಗಲೇ ಗುಂಡಾ ಆ್ಯಕ್ಟ್ ಹಾಕೋವಂಥದ್ದು ಇರ್ಬೋದು, ಎಕ್ಸ್ಟರ್ಮೆಂಟ್ ಮಾಡೋವಂಥದ್ದು ಇರ್ಬೋದು, ಬೇರೆ ಬೇರೆ ರೀತಿ ಕಾನೂನು ರೀತಿ ಕ್ರಮ ತೊಗೊಳೋವಂಥದ್ದು ಅದೆಲ್ಲ ಮಾಡಿದ್ದೀವಿ. ದೇ ಆರ್ ಅಫೆಂಡರ್ಸ್ ಆಫ್ ದಿಸ್ ಅಫೆನ್ಸ್. ಭಾಳ ಸ್ಪಷ್ಟವಾಗಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ಯಾಂಗ್ ವಾರ್ ಅನ್ನೋದಕ್ಕಿಂತ ಇದು ಒಂದು ಎರಡು ಗುಂಪುಗಳ ನಡುವೆ ನಡೆದಿರುವಂಥ ಒಂದು ಘರ್ಷಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಗ್ಯಾಂಗ್ ವಾರ್ ಅಂತಂದರೆ ನಾನು ನೋಡಿದ್ದೀನಿ ನಾನು ಈ ಹಿಂದೆ ಬೆಂಗಳೂರಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ, ಗುಲ್ಬರ್ಗದಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ, ಮತ್ತು ಹುಬ್ಬಳ್ಳಿಯಲ್ಲೂ ಕೆಲವು ಸಣ್ಣ ಮಟ್ಟದ ಗ್ಯಾಂಗ್ ವಾರ್ಗಳಾಗಿದ್ದಾವೆ. ಅದರಲ್ಲಿ ಏನಂದರೆ ಔಟ್ ಆ್ಯಂಡ್ ಔಟ್ ಅದರ ಸ್ವರೂಪನೇ ಬೇರೆ ಇರುತ್ತೆ. ಇಲ್ಲಿ ಮಾತಿನ ಚಕಮಕಿಯಲ್ಲಿ ಪ್ರಾರಂಭ ಆಗಿದ್ದು ನಂತರದಲ್ಲಿ ಎಸ್ಕಲೇಟ್ ಆಗಿ ಅಲ್ಲಿ ನೋಡ್ತೀರಿ ನೀವು, ಹೆಣ್ಮಕ್ಳೆಲ್ಲ ಬಿಡಿಸ್ಲಿಕ್ಕೆ ಬರ್ತಾರೆ ಕೆಲವರು ಆ ಭಾಗದ್ದು ಯಾರು ಸ್ವಲ್ಪ ಯಾವುದು